ಮಾಂಗಲ್ಯ ನಮ್ಮ ಧರ್ಮದ ಒಂದು ದೊಡ್ಡ ಸಂಕೇತ, ಒಂದು ಬಾಂಧವ್ಯ. ಹೆಣ್ಣು ಒಂದು ಕಡೆ ಇತ್ತು, ಗಂಡು ಒಂದು ಕಡೆ ಇತ್ತು. ಅವೆರಡೂ ಸೇರಿದ ತಕ್ಷಣ ವಧುವರಣ ಆಯಿತು. ಅಕ್ಕಿ ಒಂದು ಕಡೆ ಇರ್ತದೆ, ಅರ್ಶಿನ ಒಂದು ಕಡೆ ಇರ್ತದೆ. ಅವೆರಡೂ ಇರಿದ ತಕ್ಷಣ ಮಂತ್ರಾಕ್ಷತೆ ಆಯಿತು. ಈ ಹೆಣ್ಣಿಗೂ ಗಂಡಿಗೂ ಒಂದು ಬಾಂಧವ್ಯದ ಬಂಧನ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾಂಗಲ್ಯ. ಅದು ದೇವತೆಗಳು ಕಾಲದಿಂದ ಕೂಡ ಬಂದಿದೆ. ದೇವ್ರಿಗೂ ಕೂಡ ನಾವು ಮಾಂಗಲ್ಯನ ಕಟ್ತೀವಿ. ನೀನು ಚಿನ್ನನೇ ತಗೋಬೇಡ ಅಂತ ಹೇಳಿದ್ರೆ ಏನು ಕಾಸು ಯಾರು ಕೊಡೋರು? ಅವನು ನೀ ದುಡ್ದರಲ್ಲಿ ಪಾಪ ನೀನು ಸಂಬಳ ಮಾಡಿ ಏನೋ ಮಾಡಿರ್ತೀಯ. ನೀನು ಹೆಂಡ್ತಿನ ಮದುವೆ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ಏನೋ ಒಂದು ತಾಲಿ ಕಟ್ತಾ ಇದ್ದೆ, ಅದನ್ನು ನೀನು ಕಟ್ಬೇಡ ನೀನು ಅಂತ ಹೇಳಿದ್ರೆ, ಚಿನ್ನನೇ ತಗೋಬೇಡ, ಒಂದು ಸರನೇ ಮಾಡ್ಕೋಬೇಡ ಅಂತ ಹೇಳಿದ್ರೆ ಅದೇನಾಗ್ತದೆ? ಅರ್ಶನ ಕೊಂಬು ಕಟ್ಟು ಅಂತ ಹೇಳಿದ್ರೆ ಹೌ ಇಟ್ ಈಸ್ ಪಾಸಿಬಲ್? ನಮ್ಮ ಹೆಣ್ಮಕ್ಳು ಈಗ ಅವರು ನೀ ಬೆಲೆ ಇಲ್ಲ ನಿಲ್ಸಕ್ಕಾಗಲಿಲ್ಲ, ಬೆಲೆ ಏರಿಕೆನ ನೀನು ನಿಲ್ಸಕ್ಕಾಗಲಿಲ್ಲ. ಈಗ ನೀವೇನು ಎಣ್ಣೆ ಅಡುಗೆ ಎಣ್ಣೆನೂ ಕಡಿಮೆ ಉಪಯೋಗಿಸಿ ಅಂತ ಇದ್ದಾರೆ, ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಡೀಸೆಲ್ ಕಡಿಮೆ, ಇವರೇನೋ ಒಂದೇನೋ ಮಾಡ್ತಾರೆ. ಆಯ್ತಪ್ಪ, ಒಂದಿನ 2 ದಿನ ಓಡಾಡ್ತಾ ಇದ್ದಾರೆ. ಈಗ ದಿನ ಓಡಾಡ್ತಾರೆ ಅಂದರೆ ಸೋಮಣ್ಣಾಗಲಿ, ಮಂತ್ರಿಗಳಾಗಲಿ, ಬೇರೆಯವರಾಗಲಿ ಎಲ್ಲ ಬಿಟ್ಬಿಟ್ಟು ಮೆಟ್ರೋಲ್ ಓಡ್ತಾ ಇದ್ದಾರೆ. ಅವರೆಲ್ಲ ಲೀಡರ್ಗಳು, ಎಲ್ಲ ಮಂತ್ರಿಗಳು, ಎಲ್ಲ ರಾಜ್ಯದಲ್ಲಿರೋಂಥ ಎಲ್ಲ ದಿನ ಬಿಟ್ಬಿಟ್ಟು ಒಂದಿನ ಫೋಟೋ ಶೂಟ್ ಬಿಟ್ರೆ ಬೇರೆ ಅವರೆಲ್ಲ ಓಡಾಡ್ಲಪ್ಪ, ಯಾರು ಬೇಡ ಅಂತಾರೆ. ನಮ್ದೇನು ಅಭ್ಯಂತರ? ಪೆಟ್ರೋಲ್ ಆರು ಉಳಿಸ್ಲಿ, ಡೀಸೆಲ್ ಆರು ಉಳಿಸ್ಲಿ, ಎಲ್ಲರೂ ಅವ್ರ ಮಾತು ಕೇಳಿ. ಊಟನೇ ಮಾಡೋದು ಬೇಡ ಅವರು, ಎಣ್ಣೆ ಹಾಕೊಂಡು. ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಅಪ್ಪ, ಅದೇನ. ಆಮೇಲೆ ಫಾರಿನ್ ಟೂರ್ ಬೇರೆ ಮಾಡಬೇಡ ಅಂತೇಳಿ ಮಿನಿಸ್ಟ್ರು ದೇಶಕ್ಕೆ ಹೋಗ್ಬೇಕಾಗ್ತದೆ. ನಾನು ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಾನು ಕ್ವಶನ್ ಮಾಡಲ್ಲ, ಜನರಿಗೆ ಹೇಳೋರೆ ನೀವು ಮದುವೆ ಹೊರಗಡೆ ಹೋಗಿ ಮದುವೆ ಮಾಡಬೇಡಿ ಅಂತ ಹೇಳೋರೆ. ಇಲ್ಲೇ ಮಾಡ್ಕೊಳ್ಳಿ ಅಂದರೆ ಫಾರಿನ್ ಎಕ್ಸ್ಚೇಂಜ್ ತಪ್ತದೆ ಅಂತನೋ, ಇಲ್ಲ ಖರ್ಚು ಜಾಸ್ತಿ ಆಗ್ತದೆ ಅಂತ. ಯಾರ ಹತ್ರ ಎಷ್ಟು ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಿದೆ, ನಮ್ಗೇನು ಗೊತ್ತಿಲ್ಲ. ಜನರಿಗೆ ನಾವು ತಪ್ಸೋದು ಸರಿ ಇಲ್ಲ. ಅವರ ಹಕ್ಕು ಇರೋದು ಒಂದು ಲೈಫು, ಅವರೇನೋ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಯಾಕೆ ನಾವು ಅದಕ್ಕೆ ಅಡಚಣೆ ಹಾಕಬೇಕು? ಬೇರೆ ನಾವು ಸರ್ಕಾರದಿಂದ, ನಮ್ಮ ಸರ್ಕಾರದ ಪಾಲಿಸಿಗಳಲ್ಲಿ ನಾವು ಏನಾದ್ರು ಜನಕ್ಕೆ ಸಹಾಯ ಮಾಡಬೇಕೆ ಹೊರತು ಮಾಡಬೇಕು. ಹಿಂದೆ ಒಂದೇ ಮಗು ಸಾಕು ಅಂತಿದ್ರು, ಒಂದೇ ಮಗು ಇದ್ದವ್ರಿಗೆಲ್ಲ ಪೆನ್ಷನ್ನು, ಇದು ಕೆಲಸ ಕೊಡ್ತೀವಿ, ಅದು ಕೊಡ್ತೀವಿ ಅಂತೆಲ್ಲ. ನಿಮ್ಮ ಪಾಪ್ಯುಲೇಷನ್ ಇಡೀ ನಮ್ಮ ಇವರು ಚಂದ್ರಬಾಬು ನಾಯ್ಡು 3-4 ಮಾಡ್ಕೊಂಡವ್ರಿಗೆ 30,000 40,000 ಅಂತ ಬೇರೆ ಇರ್ತಾರೆ. ಅಂದರೆ ಜನ ಎಲ್ಲ ಅರ್ಬನೈಸೇಷನ್ ಆಗ್ತಾ ಇದ್ದಾರೆ ಅಂತ ಇರಬೇಕು ಅಂತ. ಯಾವ ಗಲಾಟೆ ಎಲ್ಲ ಏನಿಲ್ಲ, ಗಲಾಟೆ ಪಲಾಟೆನೆಲ್ಲ ಕಿತ್ತು ಬಿಸಾಕ್ತೀನಿ ಅಷ್ಟೇ. ನಮ್ಮ ಜನರಲ್ ಸೆಕ್ರೆಟರಿ, ವರ್ಕಿಂಗ್ ಪ್ರೆಸಿಡೆಂಟ್ ವಿಲ್ ಟೇಕ್ ಆಕ್ಷನ್. ಡಿಸಿಪ್ಲಿನ್ ಇರಬೇಕು. ಥ್ಯಾಂಕ್ ಯು. ಓಕೆ, ಇಂಗ್ಲೀಷ್ ಅಲ್ಲ?